ನಾವು ಇವತ್ತು ಡಿಜಿಟೆಕ್ ಟ್ರೈಪಾಡ್ನ ನೋಡೋಣ. ಇದು ಲೈಟ್ ವೈಟ್ ಡಿಜಿಟಲ್ ವಿಡಿಯೋ ಟ್ರೈಪಾಡ್. ಸ್ಟಿಲ್ ವಿಡಿಯೋಸ್ ತೆಗೆಯೋದಕ್ಕೆ ಇದು ಉಪಯೋಗ ಆಗುತ್ತೆ. ಇದರ ಒಂದು ಮ್ಯಾಕ್ಸಿಮಮ್ ಲೋಡ್ ಬಂದು 5 kg ತಡೆಯುತ್ತೆ. ಇದ್ರ ಮೇಲೆ ನಾವು ಹೋಲ್ಡ್ ಮಾಡೋ ಒಂದು ಡಿವೈಸ್ ವೆಯ್ಟ್ ಅಪ್ ಟು 5 kg ತಡೆಯುತ್ತೆ. ಇದು ಮ್ಯಾಕ್ಸಿಮಮ್ ಹೈಟ್ ಬಂದುಬಿಟ್ಟು 5.57 ಫೀಟ್ವರೆಗೂ ನಾವು ಅಡ್ಜಸ್ಟ್ ಮಾಡ್ಬೋದು. ಇದು ಫೋಲ್ಡೆಬಲ್. ನಾವು ಎಲ್ಲಾದರೂ ಕ್ಯಾರಿ ಮಾಡಬೇಕಿದ್ರೆ ನಾವು ಫೋಲ್ಡ್ ಮಾಡಿ ತಗೊಂಡು ಹೋಗ್ಬೋದು. ಮತ್ತು ಇದರ ವೆಯ್ಟ್ ಬಂದುಬಿಟ್ಟು 1.2 kg ಇದೆ. ಇದರ ಫೀಚರ್ಸ್ ನೋಡೋಣ. ಫೀಚರ್ಸ್ ಬಂದುಬಿಟ್ಟು 3-way ಹೆಡ್ ವಿತ್ ಅಡ್ಜಸ್ಟ್ ಪ್ಯಾನ್ ಅಂತ ಹೇಳ್ತಿದ್ದಾರೆ. ಮತ್ತು ಸ್ಟರ್ಡಿ ರಬ್ಬರ್ ಲೆಗ್ ಅಂತ, ಅಂದರೆ ಸ್ಲಿಪ್ ಆಗದ್ರೆ ನಾನ್ ಸ್ಲಿಪ್ ಲೆಗ್ ಕೊಡ್ತಿದ್ದಾರೆ. ಮತ್ತು ಕನ್ವಿನಿಯೆಂಟ್ ಅಸೆಸರಿ ಹುಕ್ಕು, ಕೆಳಗಡೆ ನಮಗೆ ಒಂದು ಹುಕ್ಕು ಕೊಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. 360 ಡಿಗ್ರಿ ಹ್ಯಾಂಡ್ ಗ್ರಿಪ್ ಕೊಡ್ತಿದ್ದಾನೆ. ಮತ್ತು ಮಲ್ಟಿಪರ್ಪಸ್ ಅಟ್ಯಾಚ್ಮೆಂಟ್ ಫಾರ್ ಸ್ಮಾರ್ಟ್ಫೋನ್ ಅಂತ, ಅಂದರೆ ಇದ್ರ ಜೊತೆ ಒಂದು ಅಟ್ಯಾಚ್ಮೆಂಟು ಕೊಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಮಲ್ಟಿಪರ್ಪಸ್ ಹೆಡ್ ಫಾರ್ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಶೂಟ್ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮೊಬೈಲ್ ಹೋಲ್ಡರು ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಓಪನ್ ಮಾಡಿ ನೋಡೋಣ. ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಕಂಟೆಂಟ್ ಒಳಗೆ ಹೋಗೋಣ. ಇದರಲ್ಲಿ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಬ್ಯಾಗ್ ಒಳಗೆ ಕೊಟ್ಟಿದ್ದಾರೆ ಟ್ರೈಪಾಡ್ನ. ಅಲ್ಲಿ ಕ್ಯಾರಿ ಮಾಡಬೇಕಾದ್ರೂ ಅದನ್ನು ಬ್ಯಾಗ್ ತಗೊಳ್ಕೊಂಡು ಹೋಗ್ತಾ ಇರ್ಬೋದು. ಮತ್ತು ಇದು ವಾಟರ್ ಪ್ರೂಫು ಆಗಿದೆ. ಸೊ ನೀರು ಬಿದ್ದರೂ ಒಳಗೇನು ಅಷ್ಟು ನೀರು ಹೋಗೋದಿಲ್ಲ. ಸ್ಟಿಚ್ ಒಳಗೆ ಹೋಗ್ಬೋದು. ಕಂಪ್ಲೀಟು ವಾಟರ್ ಪ್ರೂಫ್ ಅಲ್ಲ 100%, ಬಟ್ ವಾಟರ್ ಪ್ರೂಫ್ ಮೆಟೀರಿಯಲ್. ಮತ್ತು ಇದ್ರ ಜೊತೆ ಒಂದು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಲ್ಯಾಂಡ್ಸ್ಕೇಪ್ ಮತ್ತು ವರ್ಟಿಕಲ್ ಆಗಿ ಹೋಲ್ಡ್ ಮಾಡೋದಕ್ಕೆ 2 ಸೈಡು ಥ್ರೆಡ್ ಕೊಟ್ಟಿದ್ದಾರೆ, ನಾವು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದು ಗ್ರಿಪ್ಪು. ನಾವು 360 ಡಿಗ್ರಿ ರೊಟೇಷನ್ ಮಾಡ್ಬೋದು. ವರ್ಟಿಕಲ್ ಆ್ಯಂಗಲಲ್ಲಿ ಮೊಬೈಲು ಪ್ಲೇಸ್ ಆಗುತ್ತೆ. ಮತ್ತು ಇದರ ಜೊತೆ ಇಲ್ಲಿ ನೋಡಿಕೊಂಡ್ರೆ ಇದು ಬಂದುಬಿಟ್ಟು ಲೆವೆಲರ್. ಪ್ರಾಪರಾಗಿ ನಾವು ನಿಲ್ಲಿಸಿರೋ ಒಂದು ಸರ್ಫೇಸ್ ಲೆವೆಲ್ಲು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ನೋಡ್ಕೋಬೋದು. ಇಲ್ಲಿ ಲಾಕ್ ಮಾಡ್ಬೋದು. ಈ ಲಾಕ್ ಮತ್ತೆ ಓಪನ್ ಮಾಡಿ ಈ ರೀತಿ ಲಾಕ್ ಮಾಡ್ಬೋದು. ಇದು ಮತ್ತೆ ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ಲೂಸಾಗಿ ಬೀಳುವಂಥ ಚಾನ್ಸಸ್ ಇರೋದಿಲ್ಲ. ಟೈಟ್ ಮಾಡಿದ್ರೆ ಫುಲ್ ಟೈಟ್ ಆಗುತ್ತೆ. ಮತ್ತು ಇಲ್ಲಿ ನೋಡಿಕೊಂಡ್ರೆ ಇದು ಬಂದುಬಿಟ್ಟು 360 ರೊಟೇಷನ್ನು. ಇದನ್ನು ಲೂಸ್ ಮಾಡಿ ಮತ್ತೆ ನಾವು ಇದನ್ನು ರೊಟೇಟ್ ಮಾಡ್ಬೋದು. ಇಲ್ಲಿ ಒಂದು ಲೆವೆಲ್ಲು ಎಕ್ಸ್ಟೆಂಡ್ ಮಾಡ್ಬೋದು ನಾವು ಟ್ರೈಪಾಡ್ನ. ಇಲ್ಲಿ ನೋಡಿಕೊಂಡ್ರೆ ಇದು ಲಾಕ್. ಆ್ಯಕ್ಚುಲಿ ಇದನ್ನು ಲಾಕ್ನ ರಿಲೀಸ್ ಮಾಡಿ ಮತ್ತು ಮೇಲೆ ತೆಗೆದ್ರೆ ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನಲ್ಲಿ ಇಟ್ಟು ಟೈಟ್ ಮಾಡಿ ಈ ಲಾಕ್ನ ಇಲ್ಲಿ ಫುಲ್ ಹಿಂಗೆ ಲಾಕ್ ಮಾಡಿದ ಮೇಲೆ ಇದು ಕೆಳಗಡೆ ಬರೋದಿಲ್ಲ. ಈ ರೀತಿ ಲಾಕ್ ಮಾಡಿದ್ರೆ ಮತ್ತೆ ಮೇಲೆ ತೆಗೆಯೋದಕ್ಕೆ ಬರೋದಿಲ್ಲ. ಇಲ್ಲಿ ಲಾಕ್ ಆಗುತ್ತೆ. ಇದು ಗ್ರಿಪ್. ನಾವು ಈ ರೀತಿ ಹೋಲ್ಡ್ ಮಾಡ್ಬೋದು. ಇದನ್ನು ಟೈಟ್ ಮಾಡೋದಕ್ಕೆ ಇಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು. ಮತ್ತು ಇದು ಯಾವುದೇ ರೀತಿ ಫೋಲ್ಡ್ ಆಗೋದಿಲ್ಲ. ಇದನ್ನು ಲೂಸ್ ಮಾಡಿ ಆದಮೇಲೆ ಮತ್ತೆ ಫೋಲ್ಡ್ ಮಾಡ್ಬೋದು. ಇಲ್ಲಿ ಲಾಕ್ ಇದೆ, ಈ ರೀತಿ ಲಾಕ್ ಮಾಡ್ಬೋದು. ಮತ್ತು ಇಲ್ಲಿ ನೋಡಿಕೊಂಡ್ರೆ ಅಸೆಸರಿ ಹೋಲ್ಡರ್ ಕೊಟ್ಟಿದ್ದಾನೆ. ಇಲ್ಲಿ ನಾವು ಯಾವುದೇ ರೀತಿ ಅಸೆಸರಿ ಬ್ಯಾಗ್ ಇದ್ದರೆ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಸೊ ಇದನ್ನು 3 ಲೆವೆಲ್ಸಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಇದು ಒಂದು ಲೆವೆಲ್ಲು, ಇದೊಂದು ಲೆವೆಲ್ಲು, ಟೋಟಲ್ 2 ಲೆವೆಲ್ಸ್ ಎಕ್ಸ್ಟೆಂಡ್ ಆಗಿದೆ. ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.
ನಾನು ಇನ್ನೂ ಒಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.